ಚಾಮರಾಜಪೇಟೆಯಲ್ಲಿರುವಂತಹ 2 ಎಕರೆ ಪಶು ಆಸ್ಪತ್ರೆಯನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿಭಟನಾ ಸ್ಥಳಕ್ಕೆ ಸಂಸದರಾದಂಥ PC ಮೋಹನ್ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಈ ಒಂದು ಪಶು ಆಸ್ಪತ್ರೆನ ಅಲ್ಪಸಂಖ್ಯಾತರ ಶಾಲೆಯಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮುಂದಾಗಿರುವಂಥದ್ದು ಸರ್ಕಾರ, ಈ ಒಂದು ನಡೆಯನ್ನು ಎಷ್ಟು ಖಂಡಿಸ್ತೀರಾ ಸರ್? ಖಂಡಿತವಾಗಲೂ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಗಳ ಸರ್ಕಾರ. ತಮಗೆ ಗೊತ್ತಿರೋ ಹಾಗೆ ಮೊನ್ನೆ ಏನು ರಾಜ್ಯಸಭಾ ಸದಸ್ಯರಾದ ಮೇಲೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಂಥ ಈ ಪಾರ್ಟಿ ಇವತ್ತು ಹಿಂದೂಗಳ ವಿರೋಧಿ ಜೊತೆಗೆ ಹಿಂದೂಗಳು ನಾವು ಏನು ಪೂಜಿಸ್ತೀವಲ್ಲ, ಏನೊಂದು ಗೋಮಾತೆಯನ್ನು, ಆ ಹಾಸ್ಪಿಟ್ಲ್ ಇರುವಂಥದ್ದು ಈ ಏರಿಯಾಗೆಲ್ಲ ಒಂದೇ ಹಳೆಯ ಹಾಸ್ಪಿಟ್ಲ್ 70-80 ವರ್ಷ. ಇದ್ರ ಮೇಲೆ ಕೂಡ ವಕ್ರದೃಷ್ಟಿ ಇವ್ರಿಗೆ ಬಿದ್ದಿದೆ. ಖಂಡಿತವಾಗಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರವನ್ನು ನಾವು ಮುಂದಕ್ಕೆ ತೊಗೊಂಡೋಗ್ತೀವಿ. ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರ ಇಲಾಖೆಗೆ ಹಸ್ತಾಂತರ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಇದನ್ನು ಈಗಾಗಲೇ ನಾನು ಅಶೋಕ್ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ. ಅವರು ಕೂಡ ವಿರೋಧ ಪಕ್ಷ ನಾಯಕರು ಈ ಒಂದು ವಿಧಾನಸಭೆಯಲ್ಲೂ ಕೂಡ ಇದನ್ನು ಪ್ರಶ್ನೆಯನ್ನು ಎತ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕಳೆದ 6 ತಿಂಗಳ ಹಿಂದೆ, ಅದು ಜೂನಲ್ಲಿ, ನನಗೆ ಇಲ್ಲಿನ ಡೈರೆಕ್ಟ್ರು ಲೆಟ್ರ್ ಕಳಿಸ್ತಾರೆ. ಈ ಥರ ಯಾವುದೇ ಫೆಸಿಲಿಟೀಸ್ ಇಲ್ಲ, ಬಹಳಷ್ಟು ಗೋಗಳು ಬರ್ತಾಯಿದೆ, ಇಲ್ಲಿ ಬಹಳಷ್ಟು ಪೆಟ್ಸ್ ಬರ್ತಾಯಿದೆ, ಯಾವುದೇ ಫೆಸಿಲಿಟಿ ಇಲ್ಲ, ನಮಗೆ ತೊಂದರೆ ಆಗ್ತಾಯಿದೆ ಅಂದಾಗ 49 ಲಕ್ಷ ರೂಪಾಯಿಯನ್ನು ನನ್ನ MP ಫಂಡಿಂದ ಕೊಟ್ಟಿದ್ದೀನಿ. ಆ ಕೆಲಸ ಇನ್ನೇನೊಂದು ವಾರದಲ್ಲಿ ಕೆಲಸ ಕೂಡ ಶುರು ಆಗಬೇಕು. ಅಂತಹ ಸಂದರ್ಭದಲ್ಲಿ ಹಿಂಗೆ ಮಾಡಿದರೆ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ. ಸರ್, ಹೇಳ್ತಾ ಇರುವಂಥದ್ದು ಪಶುಗಳು ಕಡಿಮೆ ಇದೆ, ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ, ಹೀಗಾಗಿ ಶಾಲೆಯನ್ನು ತೆರಿತೀವಿ ಅಂತ ಹೇಳ್ತಾ ಇರುವಂಥದ್ದು, ಇದ್ರ ಬಗ್ಗೆನೇ ಅಲ್ಲ, ಪಶುಗಳು ಕೂಡ ಇದು ಪಶು ಆಸ್ಪತ್ರೆ ಇದು ಆಯ್ತಲ್ಲ. ಅಲ್ಪಸಂಖ್ಯಾತರು ಕೊಡ್ಬೋದು ಅಂತ ಹೇಳಿದ್ರೆ ಈಗ ಅವ್ರಿಗೂ ಕೂಡ ಹೊರಗಡೆ, ಬೆಂಗಳೂರು ಹೊರಗಡೆ ಬಹಳಷ್ಟು ಜಾಗ ಇದೆ, ಅಲ್ಲಿ ಕೊಡ್ಬೋದು. ಸರ್, ಈಗಾಗಲೇ ಇರುವಂತಹ ಸುಮಾರು 28 ಪಶು ಆಸ್ಪತ್ರೆಗಳು ಕೂಡ, ಅದರಲ್ಲಿ ಕೆಲವೊಂದು ಮುಚ್ಚಿರುವಂಥದ್ದು, ಇನ್ನು ಕೆಲವೊಂದು ಕೋರ್ಟಲ್ಲಿ ಕೇಸ್ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಪಶು ಆಸ್ಪತ್ರೆ ಓಪನ್ ಆಗೋದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತವಾಗ್ಲೂ ಕೂಡ ಪಶು ಹಾಸ್ಪಿಟ್ಲ್ಗಳು, ಪಶುಗಳು, ನಮ್ಮ ಪಶುಗಳಿಗೆ ಹಾಸ್ಪಿಟ್ಲ್ ಬೇಕೇ ಬೇಕು ನಮಗೆ, ಆಯ್ತಲ್ಲ. ಈ ಭಾಗದಲ್ಲಂತೂ ನಮಗೆ ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಎಲ್ಲ ಕಡೆ ಕೂಡ ಈ ಭಾಗದಲ್ಲಿ 3-4 ಅಸೆಂಬ್ಲಿ ಕ್ಷೇತ್ರದಿಂದ ಬರುವಂಥದ್ದು ಎಲ್ಲರೂ ಕೂಡ ಇಲ್ಲಿಗೇ. ಇವರು ಕಳೆದ 8-10 ತಿಂಗಳಿಂದ ಈ ಸರ್ಕಾರ ಬಂದ ಮೇಲೆ ಎಲ್ಲ ಫೆಸಿಲಿಟೀಸ್ ಇಲ್ಲಿಗೆ ಸ್ಟಾಪ್ ಮಾಡಿದರು. ನಾನು ನನ್ನ MP ಫಂಡಿಂದ ಕೊಟ್ಟು ಇದನ್ನು ಶುರು ಮಾಡಿಸಿದ್ದೀನಿ. ಖಂಡಿತವಾಗ್ಲೂ ನಾವು ಇದನ್ನು ಮುಚ್ಚೋದಕ್ಕೆ ಬಿಡೋದಿಲ್ಲ. ಓಕೆ ಸರ್, ಒಂದು ವೇಳೆ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಾಯಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಡೆ ಹೇಗೆ? ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ಇದಿಷ್ಟು ಏನು ಸಂಸದರಾದಂತಹ PC ಮೋಹನ್ ಅವರ ಮಾತಾಗಿದೆ. ಒಂದು ವೇಳೆ ಸರ್ಕಾರ ತನ್ನ ನಿರ್ಧಾರವನ್ನು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಈ ಒಂದು ಉಗ್ರ ಹೋರಾಟವನ್ನು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಆಸ್ಪತ್ರೆ ಮುಚ್ಚಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV, ಬೆಂಗಳೂರು.